ಸೊ ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಪೂಜಾ ರಂಗನಾಥ್ ವ್ಲಾಗ್ಸ್. ಸೊ ಗೈಸ್ ಎಲ್ಲರೂ ಹೇಗಿದ್ದೀರಾ ಗೈಸ್? ನೋಡಿ ನಮ್ಮ ಆಂಟಿ ಎಲ್ಲ ಊರಿಗೆ ಹೊರಟಿದ್ದಾರೆ. ಒಳ್ಳೆಯದು. ಸೊ ಗೈಸ್ ನೋಡಿ ನಮ್ಮ ಆಂಟಿ ಹೊರಟರು. ಆ ಕಡೆ ಇದ್ದಾನಲ್ಲ ಅವನು ನಮ್ಮ ಅಕ್ಕನ ಮಗ. ನಮ್ಮ ಬಾವ ಬಂದಿದ್ರು ಸಂಜೆ, ಅವಾಗ ಬಂದಿದ್ರು. ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಮತ್ತೆ ಯಾವಾಗಾದರೂ ಬಂದರೆ ತೋರಿಸ್ತೀನಿ. ಏನು ಕೇಳಕ್ಕಿಲ್ಲ. ಏನು ದಬ್ಬಾಕಿದ್ದೀರಪ್ಪ ಕೆಲಸ ಮೈನವಾಗಕ್ಕೆ? ರೆಡಿ ಆದ್ಲೆ ಹುಡುಗಿ ಎಲ್ಲಿ ತೋರಿಸಿ ಹೆಂಗೆ ರೆಡಿ ಆಗೋಳೆ ಅಲ್ಲೋಳಲ್ಲ. ನೋಡ್ರಿ ನಮ್ಮಮ್ಮರು ಹೊರಟ್ರು, ನಮ್ಮಪ್ಪ ಹೊರಟ್ರು ಅಲ್ಲೇನೆ ಗಾಡಿಗೆ. ಈಗ ನಮ್ಮ ಅವರೆಲ್ಲ ಆಟೋದಾಗ ಹೋಗ್ತಾರೆ. ಈಗ ಚೀಲ ಪೌಚೆ ಜಾಸ್ತಿ ದಪ್ಪ ಇರೋದು, ಫೋನ್ ತೆಳ್ಳಗೆ ಇರ್ತವೆ. ಏನಂದರೆ ನಮ್ಮ ಅಪ್ಪ ಗಾಡೀಲಿ ಬಿಟ್ಟು ಬಂದರು ಕೈಮಾರಕ್ಕೆ. ಡ್ಯೂಟಿ ಇದೆಯಂತೆ, ಡ್ಯೂಟಿ ಟೈಮಿಗೆ ಕರೆಕ್ಟಾಗಿ ಹೋಗ್ಬೇಕಲ್ಲ. ಸೊ ಅದಕ್ಕೋಸ್ಕರ ನಮ್ಮ ಮಾವರು ಇನ್ನೂ ಹೊಲ್ದ ಹತ್ರ ಎಲ್ಲ ಹೋಗಿ ಎಳ್ಳೀರೆಲ್ಲ ಕುಡ್ಕೊಂಡು ಹೋಗೋದು ಲೇಟ್ ಆಗುತ್ತೆ ಅಂತಂದು ಫಸ್ಟ್ ಅವರು ಹೊರಟ್ರು ಬಸ್ಸಿಗೆ. ನಮ್ಮಮ್ಮ ಹೆಂಗಿದ್ರು ರಜೆ ಹಾಕಿದ್ದಾರಲ್ಲ, ನಿಧಾನವಾಗಿ ಹೋದ್ರು ನಡೆಯುತ್ತೆ, ನಾಳೆಯಿಂದ ಅಲ್ವಾ ಡ್ಯೂಟಿಗೆ ಹೋಗೋದು. ಸೊ ಅದಕ್ಕೆ ಇನ್ನೇನು ಸಂಜೆ ಆದರೂ ಪರವಾಗಿಲ್ಲ, ಆಟೋದಲ್ಲಿ ಹೋಗ್ತಾರಲ್ಲ, ಲೇಟ್ ಆದರೂ ಪರವಾಗಿಲ್ಲ ಅಂತಂದು ಆಟೋದಲ್ಲಿ ಹೊರಟಿದ್ದಾರೆ ಅಮ್ಮ. ಅಪ್ಪ ಡ್ಯೂಟಿ ಟೈಮಿಗೆ ಕರೆಕ್ಟಾಗಿ ಹೋಗ್ಬೇಕಲ್ಲ, ಸೊ ಗಾಡೀಲಿ ಬಿಟ್ಟು ಬಂದರು. ನೋಡಿ ಹೊರಟ್ರು. ಈಗ ಕುಂಕುಮ ಎಲ್ಲ ಇಟ್ರಲ್ಲ ನಮ್ಮ ಅಕ್ಕ, ಈಗ ಮಡ್ಲಕ್ಕಿ ಕಟ್ಟಿದ್ರು. ಸೊ ಅದಕ್ಕೆ ವಾಲ್ ತಗೋತೇಳ ಅಜ್ಜಿ. ಇಲ್ಲಿ ಬಾಯ್ ಮಾಡ್ರಿ, ಹಂಗೆ ಇಲ್ಲಿಗೂ ಇದರಲ್ಲಿ 2 days ವ್ಲಾಗ್ ಕಂಟಿನ್ಯೂ ಆಗಿರುತ್ತೆ. ಏನಂದರೆ ಜನ ಎಲ್ಲ ಇರ್ತಾರಲ್ಲ, ಕೆಲಸ ಮಾಡೋ ಗಡಿ ಬಿಡಿಲಿ ವಿಡಿಯೋ ಮಾಡೋಕ್ಕೂ ಆಗೋದಿಲ್ಲ. ನಾನೇ ಮಾಡ್ಕೋಬೇಕು ವಿಡಿಯೋ ಕೂಡ. ಯಾರಾದರೂ ಒಬ್ಬರು ಮಾಡೋರಿದ್ರೆ ನಾನು ಯಾವುದಾದ್ರೂ ಕೆಲಸ ಮಾಡ್ಬೇಕಾದ್ರೆ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ. ಬಟ್ ಒಬ್ಬಳೇ ಮಾಡಬೇಕು ಅಂದಾಗ, ಕೆಲಸದ ಮೇಲೆ ಇಂಟ್ರೆಸ್ಟ್ ಇದ್ದಾಗ ವಿಡಿಯೋ ಮಾಡೋಕ್ಕೆ ಅಷ್ಟು ಇಂಟ್ರೆಸ್ಟ್ ಬರೋದಿಲ್ಲ. ಸೊ ನೋಡಿ ಮಕ್ಕಳಿಬ್ರು ಡ್ರಾಯಿಂಗ್ ಮಾಡ್ಕೊಳ್ತಿದ್ದಾರೆ. ಸೊ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದಿದ್ವಲ್ಲ, ಬಟ್ಟೆಗಳೆಲ್ಲ ಜಾಸ್ತಿ ಇದು ನೋಡಿ, ಫುಲ್ ಎಲ್ಲ 4 ತಂತಿ ಕೂಡ ಫುಲ್ ಆಗಿಬಿಟ್ಟಿದೆ. ಸೊ ನೋಡಿ ಇವತ್ತು ಮಕ್ಕಳಿಗೆ ಸೆಕೆಂಡ್ PU ಎಕ್ಸಾಮ್ ಇರೋದ್ರಿಂದ ಇವತ್ತಿನಿಂದ ಸ್ಟಾರ್ಟ್ ಅನಿಸುತ್ತೆ. ಸೊ ಸೆಕೆಂಡ್ PU ಎಕ್ಸಾಮ್ ಇರೋದ್ರಿಂದ ಅವ್ರಿಗೆ 12 ಗಂಟೆಯಿಂದ ಸ್ಕೂಲ್ ಸ್ಟಾರ್ಟ್ ಮಾಡಿದ್ದಾರೆ. ಆದರೆ 1 ಗಂಟೆಯಿಂದ ಸ್ಕೂಲ್ ಸ್ಟಾರ್ಟು, 12 ಗಂಟೆಯಿಂದ ಇಲ್ಲಿಂದ ವ್ಯಾನಲ್ಲಿ ಹೋಗ್ತಾರೆ. ಸೆಕೆಂಡ್ PU ಎಕ್ಸಾಮ್ ಯಾರ್ಯಾರು ಬರೀತಿದ್ದೀರಾ, ಯಾರ್ಯಾರು ಸೆಕೆಂಡ್ PUನಲ್ಲಿ ಇದ್ದೀರಾ, ಎಲ್ರಿಗೂ ಆಲ್ ದ ಬೆಸ್ಟ್. ಎಲ್ಲರೂ ಎಕ್ಸಾಮ್ ಚೆನ್ನಾಗಿ ಬರೀರಿ. ಹಾಗೆಯೇ ಈ 3 ದಿನದಿಂದ ಮನೇಲೆಲ್ಲ ಜನ ಜಾಸ್ತಿ ಇದ್ರಲ್ಲ, ಎಲ್ಲರೂ ಊರಿಗೆ ಹೋದರು. ಇವತ್ತು ಮನೆಗೆ ಬಿಕೋ ಅನಿಸ್ತಿದೆ, ಬೋರ್ ಅನಿಸ್ತಿದೆ. ಯಾಕಂದರೆ ಈ 3 ದಿನದಿಂದ ಜನ ಇದ್ದು ಇವತ್ತು ಒಂದೇ ದಿನ ನಾನು ಒಬ್ಬಳೇ ಇರಬೇಕು ಅಂದರೆ ಬೋರ್ ಅನಿಸುತ್ತೆ ಸ್ವಲ್ಪ. ಇವತ್ತು ಕಳೆದ್ರೆ ಸರಿ ಹೋಗುತ್ತೆ. ಈಗ ಸ್ವಲ್ಪ ಬಟ್ಟೆಗಳೆಲ್ಲ ಇದ್ವು, ಜಾಸ್ತಿನೇ ಇದ್ವು. ಅವನ್ನೆಲ್ಲ ತೊಳೆದಾಕ್ಬಿಟ್ಟು ಮಕ್ಕಳನ್ನ ಸ್ಕೂಲಿಗೆ ಕಳಿಸಿ ನಾನು ಮೇಲ್ಗಡೆ ಬಟ್ಟೆ ಸ್ಟಿಚ್ ಮಾಡೋಣ ಅಂತ ಬಂದೆ. ಸೊ ಜಾತ್ರೆಯಿಂದ ಖಾರ ಪುರಿ ತಂದಿದ್ರು, ಅವನ್ನ ನನಗೆ ತೊಗೊಂಡು ಬಂದಿದ್ದೀನಿ ತಿನ್ಕೊಳ್ಳೋಣ ಅಂತಂದು. ಹಾಗೆ ಲೈನಿಂಗ್ ಬೇರೆ ತರಬೇಕು. ಸೊ ಇನ್ನು ಹಬ್ಬ ಸ್ಟಾರ್ಟ್ ಆದವು, ಹಬ್ಬದ ಬಟ್ಟೆಗಳು ಬೀಳ್ತಿರ್ತವೆ. ಸೊ ಲೈನಿಂಗ್ ಕೂಡ ತರೋಕ್ಕೆ ಹೋಗಬೇಕು. ನಮ್ಮ ಮನೆಯವರೇನೋ ಹೊಲ್ದತ್ರ ಹೋಗಿದ್ದಾರೆ, ನೋಡೋಣ ಅವ್ರು ಬಂದ ಮೇಲೆ ಲೈನಿಂಗ್ ತರೋಕ್ಕೆ ಹೋಗಬೇಕು. ಇಲ್ಲೇ ತರ್ತೀವಿ ಹೇಳ್ರಿ, ಕೈಮಾರ್ಗಲ್ಲೇ. ಸೊ ಗೈಸ್ ನೋಡಿ ಹೊಲ್ದತ್ರ ಬಂದಿದ್ವಿ. ಅಂದರೆ ಇನ್ನೇನು ಹುಳ ಬರ್ತಾವಲ್ಲ, ಸೊ ಅದಕ್ಕೋಸ್ಕರ ಶೆಡ್ಡೆಲ್ಲ ಕ್ಲೀನ್ ಮಾಡೋಣ ಅಂತಂದು ಕರ್ಕೊಂಡು ಬಂದರು ನಮ್ಮ ಮನೆಯವರು. ಶೆಡ್ ಕ್ಲೀನ್ ಮಾಡಬೇಕು ಇವಾಗ. ಶೆಡ್ ಹತ್ರ ಎಲ್ಲ ಒಣಗಿರುತ್ತಲ್ಲ ನೋಡಿ ಯಾವ ಥರ ಇದೆ ಎಲ್ಲ. ಬೇಸಿಗೆ ಸ್ವಲ್ಪ ಗ್ರೀನ್ ಕಾಣೋದು ಕಡಿಮೆನೇ, ಯಾಕಂದರೆ ಎಲ್ಲ ಒಣಗಿಬಿಟ್ಟಿರುತ್ತಲ್ಲ ಅದಕ್ಕೆ. ನೋಡಿ ಆ ಕಡೆ ಚೆನ್ನಾಗಿ ಕಾಣಿಸುತ್ತೆ, ರೇಷ್ಮೆ ಇದೆಯಲ್ಲ, ಸೊ ಚೆನ್ನಾಗಿ ಕಾಣಿಸುತ್ತೆ ಆ ಕಡೆದೆಲ್ಲ. ಈಗ ಶೆಡ್ಡೆಲ್ಲ ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡಿಬಿಟ್ಟು ಲೈನಿಂಗ್ ಎಲ್ಲ ತರೋದಿದೆ, ಇನ್ನೂ ಲೈನಿಂಗ್ ತರಬೇಕು. ತಾತ ಕೂತ್ಕೊಂಡಿದ್ದಾರೆ ಊಟ ಮಾಡಿಬಿಟ್ಟು.
ಸೊ 1ನೇ ತಾರೀಕೋ ಏನೋ 2ನೇ ತಾರೀಕು ಬುಕ್ ಮಾಡಬೇಕು ಅಂತಿದ್ರು. ಬಟ್ ಹುಳ ಕೊಡೋರು ಅದು ಹೆಚ್ಚಾಕಿ ಕೊಡ್ತಾರಲ್ಲ ಅವರು 8ನೇ ತಾರೀಕು ಅಂದ್ರಂತೆ. ಸೊ 8ನೇ ತಾರೀಕು ಹುಳ ಬರ್ತವೆ. ಅದಕ್ಕೋಸ್ಕರ ಶೆಡ್ಡೆಲ್ಲ ಕ್ಲೀನಾಗಿ ತೊಳೆದು ಬಿಡಬೇಕು. ಅದು ಎಲ್ಲ ಎತ್ತಿಟ್ಟಿದ್ದೀವಿ ಹೊರಗಡೆಗೆ. ಎಲ್ಲ ನೋಡಿ ಕೆಳಗಡೆ ಅದೇ ಡಿ ಪೌಡ್ರು ಅದು ಎಲ್ಲ ಕೊಡ್ಬಿರ್ತಾರೆ. ಧೂಳಿಂದ ಹಂಗೆ ಇರುತ್ತೆ ಮತ್ತು ಇನ್ಫೆಕ್ಷನ್ ಆಗುತ್ತೆ. ಮಕ್ಕಳಿಗೆ ಯಾವ ಥರ ನೋಡ್ಕೊತೀವೋ ಅದೇ ಥರ ರೇಷ್ಮೆ ಹುಳ ಕೂಡ ಸಾಕಬೇಕು ನಾವು. ನೀರು ಎತ್ತಕ್ಕೆ ಹೋಗಿದ್ದಾರೆ ಆ ಕಡೆ, ಇಲ್ಲ ಅಲ್ಲೆಲ್ಲ ಹೋಗ್ತಿದೆ. ಪೈಪ್ ತರೋಕ್ಕೆ ಅನಿಸುತ್ತೆ. ಆ ಕಡೆ ಅಲ್ಲಿ ಹೋಗ್ತಾ ಇದ್ದಾರೆ. ಸೊ ಇದೆಲ್ಲ ಕ್ಲೀನ್ ಮಾಡ್ಕೊಬಿಟ್ಟು ಲೈನಿಂಗ್ ತರೋದು ಬೇರೆ ಇದೆ, ಲೈನಿಂಗ್ ತರೋಕ್ಕೆ ಹೋಗಬೇಕು. ಅದು ಒಡೆದೋಗ್ಬಿಟ್ಟೈತೆ ಮುಂದೆ, ಆಗ ಅದು ಸೊ ಗೈಸ್ ನೋಡಿ ರೂಮು ಹಳೇದು ಏನಂದರೆ ಟ್ಯೂಬ್ ಅಂತ ಎಲ್ಲಿದೆಯೋ ಏನು ಗೊತ್ತೇನೋ, ನನಗಂತೂ ಗೊತ್ತಿಲ್ಲ ಎಲ್ಲೈತೆ. ಆಗುತ್ತೆ ಇಷ್ಟೇ. ಮಾಡಿದಾಗಲ್ಲ ಬರೀ ನಿಮಗೆ ನಾವು ಅದಕ್ಕೆ ಕೊಡ್ಬೇಕು ಇಲ್ಲಿಗೆ. ನೋಡ್ರಿ ಈ ವಾಲ್ ಎಲ್ಲೆಲ್ಲಿರೋದು ಅನ್ನೋದು ಇವ್ರಿಗೆ ಮಾತ್ರ ಅಂತ ಗೊತ್ತಿರೋದು. ನಿಮಗೆ ಗೊತ್ತಿಲ್ವಂತೆ. ಅಷ್ಟೇ. ಪೈಪ್ಲೈನ್ ಮಾಡ್ಬೇಕಾದ್ರೆ ಎಲ್ಲ ಇವ್ರಿಗೆ ತಿಳ್ಕೊಂಡ್ರದು ಇವರು. ಅದಕ್ಕೆ ನಮಗೇನು ಗೊತ್ತಿರಲ್ಲ ಎಲ್ಲೆಲ್ಲಿ ವಾಲ್ ಹಾಕಿರ್ತಾರೆ ಅನ್ನೋದು. ಟೂಪು ಅಲ್ಲೇ ಬಿಟ್ಟರೆ ಕೈಗೆ ಬರೋ ನಮ್ಮಂಗಿಲ್ಲ. ಈಗ ಬಿಚ್ಕೊಡೋಣ ಈ ಪೈಪಾಗ ಒಂದು ಸ್ವಲ್ಪ ಐತೆ. ಹಾಂ ನೋಡ್ರಿ ನಮ್ಮ ಅಜ್ಜಿ ಚಿಂತೆ ಮಾಡ್ಕೊಂಡು ಕುಂತೈತೆ ಅಲ್ಲಿ. ಗೈಸ್ ನೋಡಿ ರೇಷ್ಮೆ ಹಣ್ಣು ಏನಾದರೂ ಸಿಗ್ತಾವ ಅಂತ ಬಂದಿದ್ದೀನಿ. ಇಲ್ಲ ಅನಿಸುತ್ತೆ ಮೋಸ್ಟ್ಲಿ. ಚಿಕ್ಕದಾಗಿ ಕಡ್ಡಿ ಇದ್ದಾಗ ಸೊಪ್ಪು ಬಿಡೋದಕ್ಕೆ ಮುಂಚೆ ಎಷ್ಟೊಂದು ಹೂವು ಹಾಕಿತ್ತು. ರೇಷ್ಮೆ ಎಣ್ಣೆ ಇಲ್ಲ ಇದ್ರಾಗ. ಎಲ್ಲಿ ನೋಡಿ ಈ ಥರ ಮಿಷಿನ್ ಬರುತ್ತೆ ಶೆಡ್ ತೊಳೆಯೋಕ್ಕೆ ಅಂತಲೇ. ಅದೆಷ್ಟು ಫೋರ್ಸಾಗಿ ಬರುತ್ತೆ ಅಂದರೆ ನೀರು ಬೆಳ್ಳಕ್ಕೆ ಬಿಟ್ಟರೆ ಇಲ್ಲ ಗುಂಡಿ ಬೀಳುತ್ತಾ ಆ ಥರ ಫೋರ್ಸಾಗಿ ಬರುತ್ತೆ ನೀರದು. ಅದೇ ದೂರ ಕೂಡ ಹೋಗುತ್ತೆ. ಈ ಕಡೆ ನಿಂತ್ಕೊಂಡ್ರೆ ಅಲ್ಲಿವರೆಗೂ ತೊಳಿಬೋದು ಶೆಡ್ಡೆಲ್ಲ ನೀಟಾಗೆ. ಹಾಗೆ ಮೇಲ್ಗಡೆ ಶೀಟೆಲ್ಲ ಇರುತ್ತಲ್ಲ, ಶೀಟೆಲ್ಲ ನೀಟಾಗೆ ಕವರ್ ಆಗುತ್ತೆ. ಇದರಲ್ಲಿ ಫೋರ್ಸಾಗಿ ಹೋಗೋದ್ರಿಂದ ನೀಟಾಗಿ ಕವರ್ ಆಗುತ್ತೆ. ಶೀಟೆಲ್ಲ ತೊಳಿಬೋದು ಅಂತಂದು. ಹಾಗೆ ಏನಾದರೂ ಧೂಳು ಆ ಥರ ಡಸ್ಟ್ ಏನಾದರೂ ಇದ್ದರೆ ಜಾಸ್ತಿ ಗಲೀಜಿದ್ದೇ ಇರುತ್ತೆ. ಆ ಪೌಡ್ರೆಲ್ಲ ಕೊಡುತ್ತಿರ್ತಾರೆ, ಅದು ಸೊ ಡಸ್ಟ್ ಜಾಸ್ತಿ ಇದ್ದೇ ಇರುತ್ತೆ. ಸೊ ಆವಾಗ ಇದು ಫೋರ್ಸಾಗಿ ನೀರು ಬರೋದ್ರಿಂದ ಗುಡಿಸೋ ಅವಶ್ಯಕತೆ ಇರಲ್ಲ. ಅದರಲ್ಲಿ ಒಂದ್ಸರಿ ಹಿಡಿದ್ಬಿಟ್ರೆ ಸಾಕು, ಅದ್ರ ಪಾಡಿಗೆ ಅದು ಕ್ಲೀನ್ ಆಗಿಬಿಡುತ್ತೆ. ರಿಸ್ಕ್ ಇರೋದಿಲ್ಲ ಅಷ್ಟಾಗಿ. ನಿಂಗೇನಜ್ಜಿ ಹೆಂಚಿನ ಮನೆ ತೊಳಿತಿದ್ವಲ್ಲ ಅವಾಗೆಲ್ಲ ಇಂಥ ತಂದು ಕೊಡ್ಬೇಕಿತ್ತು ಕಳಜ್ಜಿ. ಹಬ್ಬ ನಿನಗೆ ಬರೀ ನೀರು ಹಿಡಿಯೋಕ್ಕೆ. ಸೊ ಹಾಗೆ ಲೈನಿಂಗ್ ತರೋಕ್ಕೆ ಅಂತಂದು ಕೈಮರದ ಕಡೆಗೆ ಹೋಗ್ತಾ ಇದ್ದೀವಿ. ಏನಂದರೆ ಮಕ್ಕಳು ಬೇರೆ ಬರೋ ಟೈಮ್ ಆಯ್ತಲ್ಲ, ಅದಕ್ಕೆ ಬೇಗ ಹೋಗ್ಬಿಟ್ಟು ಲೈನಿಂಗ್ ಬೇರೆ ಜಾಸ್ತಿ ಇದ್ದಾವೆ, ಬೇಗ ಹೋಗಿ ತೊಗೊಂಡು ಬರೋಣ ಅಂತಂದು ಹೋಗ್ತಾ ಇದ್ದೀವಿ. ನೋಡಿ ಸಂಜೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದಲ್ವ ವೆದರ್ ಎಲ್ಲನ. ಮಧ್ಯಾಹ್ನ ಟೈಮ್ ಏನಂದರೆ ಬಿಸಿಲು ಜಾಸ್ತಿ ಇರುತ್ತೆ, ಹೊರಗಡೆ ಬರೋಕ್ಕೆ ಆಗೋದಿಲ್ಲ, ಅಷ್ಟು ಬಿಸಿಲಿರುತ್ತೆ. ಸಂಜೆ ಟೈಮ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಸನ್ಸೆಟ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತಂದು ಇನ್ನು ಮುಂದೆ ವಿಡಿಯೋದಲ್ಲಿ ಬರುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾ. ಅದು ಬ್ಲೌಸ್ ಸ್ಟಿಚ್ ಮಾಡೋವು, ಸ್ಯಾರಿ ಕುಚ್ಚಾಕವು, ಫಾಲ್ಸ್ಗಳು, ಹಾಗೆ ಒಂದೆರಡು ಗೌನ್ ಇದ್ದಾವೆ, ಗೌನ್ ಸ್ಟಿಚ್ ಮಾಡೋವು ಎಲ್ಲ ಜಾಸ್ತಿ ಇದ್ದಾವೆ. ಲೈನಿಂಗ್ ತರೋಕ್ಕೆ ಅಂತ ಹೋದರೆ ಬಟ್ ಅವರು ಇರಲಿಲ್ಲ, ರಜಾ ಹಾಕಿದ್ರು ಇವತ್ತು. ಸೊ ವಾಪಸ್ ಬಂದ್ವಿ. ಈಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತಂದು ಸನ್ಸೆಟ್ ಆಗೋದು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಬಾಯ್.